ಗೆಳೆಯರೇ, ನಾವು ಯು ಕ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ರಾಷ್ಟ್ರವಾಗಿತ್ತು. ಸಿಮೆಂಟ್ ಉದ್ಯಮವು ಭಾರತದಲ್ಲಿ ಸಾಮಾಜಿಕ, ಆರ್ಥಿಕ, ಕೈಗಾರಿಕಾ ಬೆಳವಣಿಗೆಯಲ್ಲಿ ತನ್ನದೇ ಆದಂತಹ ಗಮನಾರ್ಹವಾದಂತಹ ಪರಿಣಾಮವನ್ನು ಬೀರುತ್ತಾ ಇದೆ. ಸರ್ಕಾರಕ್ಕೆ ಏನಿಲ್ಲ ಅಂದರೂ ಸಿಮೆಂಟ್ ಉತ್ಪಾದನೆಯಿಂದ 500 ಶತಕೋಟಿ ರೂಪಾಯಿಗೂ ಅಧಿಕವಾದಂತಹ ಲಾಭ ದೊರಕ್ತಾ ಇದೆ. ಅಂದರೆ ಸುಮಾರು 50,000 ಕೋಟಿಗೂ ಅಧಿಕವಾದಂತಹ ಲಾಭ ಸಿಮೆಂಟ್ ಉದ್ಯಮದಿಂದಲೇ ದೊರಕ್ತಿದೆ. ಆದ್ದರಿಂದ ಸಿಮೆಂಟ್ ಉದ್ಯಮ ಭಾರತದ ಆರ್ಥಿಕತೆಯಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಸ್ನೇಹಿತರೆ. ಮನೆ ಮುಂದಿನ ಚರಂಡಿಯಿಂದ ಹಿಡಿದು ದೇಶದ ಅತಿ ಉದ್ದದ ಹೆದ್ದಾರಿಗಳವರೆಗೂ ಸಿಮೆಂಟ್ ಅವಶ್ಯಕತೆ ಇದೆ. ಅದರಲ್ಲೂ ಹೆಚ್ಚುತ್ತಿರುವ ರಿಯಲ್ ಎಸ್ಟೇಟ್, ಹೆಚ್ಚಾದ ಜಾಗತಿಕ ಬೇಡಿಕೆ, ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ಮೂಲ ಸೌಕರ್ಯಗಳ ಯೋಜನೆಗಳಲ್ಲಿ ಹೆಚ್ಚಿದ ಚಟುವಟಿಕೆಯ ಪರಿಣಾಮವಾಗಿ ಸಿಮೆಂಟ್ ಉದ್ಯಮ ಭಾರತದಲ್ಲಿ ತುಂಬ ಅಗಾಧವಾಗಿ ವಿಸ್ತಾರಗೊಂಡಿದೆ. ಹೀಗಿರುವಾಗ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿರುವ ಭಾರತ ಈಗ ಜಗತ್ತಿನಲ್ಲಿಯೇ ಎರಡನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ರಾಷ್ಟ್ರವಾಗಿದೆ. ಹಾಗಾದರೆ ಭಾರತದ ಟಾಪ್ 10 ಸಿಮೆಂಟ್ ಕಂಪನಿಗಳು ಯಾವುವು ನಿಮಗೆ ಗೊತ್ತಾ? ಬನ್ನಿ ಮುಂದೆ ನೋಡೋಣ ಅವು ಯಾವುವು ಅಂತ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿದ್ರೆ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇಂದು ದೇಶದಲ್ಲಿ ಸಾಕಷ್ಟು ಸಿಮೆಂಟ್ ಕಂಪನಿಗಳು ತಲೆ ಎತ್ತಿ ನಿಂತಿವೆ. ಅದರಲ್ಲಿ ಲಾಭ, ಕ್ವಾಲಿಟಿ, ಉತ್ಪಾದನೆ ಈ ವಿಚಾರದಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ತಕ್ಕಂಥ ಸಿಮೆಂಟ್ ಕಂಪ್ನಿಗಳ ಲಿಸ್ಟ್ ನಾನು ನಿಮ್ಮ ಮುಂದೆ ಈಗ ಹೇಳ್ತೇನೆ. ಮೊದಲನೇ ಕಂಪ್ನಿ ಅಲ್ಟ್ರಾಟೆಕ್ ಸಿಮೆಂಟ್. ಇದು ದೇಶದ ಅಗ್ರ ಹಾಗೂ ಜಾಗತಿಕವಾಗಿ 6ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಕಂಪ್ನಿಯಾಗಿದೆ. ಇದು ಆದಿತ್ಯ ಬಿರ್ಲಾ ಗ್ರೂಪ್ನ ಒಡೆತನದಲ್ಲಿದ್ದು ವರ್ಷಕ್ಕೆ ಸರಿಯಾಗಿ 120 ಮೆಟ್ರಿಕ್ ಟನ್ನನ್ನು ಉತ್ಪಾದನೆ ಮಾಡ್ತಿದೆ. ಅಂದರೆ ದೇಶದ ಒಟ್ಟು ಉತ್ಪಾದನೆಯಲ್ಲಿ 21% ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಒಂದೇ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇನ್ನು ಸ್ನೇಹಿತರೆ, ಎರಡನೇ ಅತಿ ದೊಡ್ಡ ಸಿಮೆಂಟ್ ಕಂಪನಿ ಅಂಬುಜಾ ಸಿಮೆಂಟ್ ಲಿಮಿಟೆಡ್. ಹೋಲ್ಕಿನ್ಸ್ ಕಂಪನಿಯ ಅಡಿಯಲ್ಲಿರ್ತಕ್ಕಂಥದ್ದು. ಹೋಲ್ಕಿನ್ಸ್ ಕಂಪನಿ ವಿಶ್ವದ ಅತಿ ದೊಡ್ಡ ಸಿಮೆಂಟ್ ಕಂಪನಿಯಲ್ಲಿ ಒಂದು. ಸುಮಾರು 30ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಅಂಬುಜಾ ಸಿಮೆಂಟ್ ದೇಶದ ಒಟ್ಟು ಉತ್ಪಾದನೆಯಲ್ಲಿ 6% ಪಾಲನ್ನು ಹೊಂದಿದೆ. ಇನ್ನು ಮೂರನೇ ಅತಿ ದೊಡ್ಡ ಸಿಮೆಂಟ್ ಕಂಪನಿ ಅಂದರೆ ACC ಲಿಮಿಟೆಡ್. ಸ್ನೇಹಿತರೆ, ಇದು 1936ರಲ್ಲಿ ಹುಟ್ಟು ಹಾಕಿರ್ತಕ್ಕಂಥ ಸಂಸ್ಥೆ ಆಗಿತ್ತು. ಸುಮಾರು 29 ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ಉತ್ಪಾದನೆಯನ್ನು ಮಾಡ್ತಿದೆ. ಒಟ್ಟು ಉತ್ಪಾದನೆಯಲ್ಲಿ 6% ಕಾಂಟ್ರಿಬ್ಯೂಷನ್ ಕೊಡ್ತಿದೆ. ಸ್ನೇಹಿತರೆ, ACC ಸಿಮೆಂಟು 1960ರಲ್ಲಿ ನಿರ್ಮಿಸಿರುವ ಬಾಕ್ರಾನಂಗಲ್ ಡ್ಯಾಮ್ ಇಂದ ಹಿಡಿದು ಇತ್ತೀಚಿನ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇವರೆಗೂ ಇದರ ಕಾಂಟ್ರಿಬ್ಯೂಷನ್ ದೇಶಕ್ಕೆ ಕೊಡ್ತಾನೆ ಇದೆ. ವಿಶೇಷವಂದರೆ ಅಂಬುಜಾ ಸಿಮೆಂಟ್ ಹಾಗೂ ACC ಸಿಮೆಂಟನ್ನು ಗೌತಮ್ ಅದಾನಿ ಇತ್ತೀಚೆಗೆ 81,000 ಕೋಟಿಗಳನ್ನು ಕೊಟ್ಟು ಅದಾನಿ ಗ್ರೂಪ್ಗೆ ಸೇರಿಸ್ಕೊಂಡಿದ್ದಾರೆ. ಈಗ ಅದಾನಿ ಗ್ರೂಪ್ನಲ್ಲಿರ್ತಕ್ಕಂಥ ಅಂಬುಜಾ ಸಿಮೆಂಟ್ ಮತ್ತು ACC ಸಿಮೆಂಟ್ ಎರಡೂ ಒಂದಾಗಿರೋದ್ರಿಂದ ಇದು ದೇಶದಲ್ಲಿ ಎರಡನೇ ದೊಡ್ಡ ಸಿಮೆಂಟ್ ಉತ್ಪಾದಕ ಕಂಪನಿ ಆಗಿದೆ. ಅಂದರೆ ಸುಮಾರು 66ರಿಂದ 70 ಮೆಟ್ರಿಕ್ ಟನ್ನನ್ನು ಉತ್ಪಾದನೆ ಮಾಡುವ ಗುರಿ ಹೊಂದಿದೆ ಅಂತ ವರದಿ ಎಲ್ಲಿ ನೋಡಬಹುದು. ಇನ್ನು ದೇಶದ ಅತಿ ದೊಡ್ಡ 4ನೇ ಸಿಮೆಂಟ್ ಕಂಪನಿ ಶ್ರೀ ಸಿಮೆಂಟ್ ಲಿಮಿಟೆಡ್. ಇದು 1984ರಲ್ಲಿ ಸ್ಥಾಪಿತವಾದಂತಹ ಕಂಪನಿ ಆಗಿದ್ದು ಒಟ್ಟು 28 ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ಸಿಮೆಂಟ್ ಉತ್ಪಾದನೆ ಮಾಡ್ತಿದೆ. ಇದು ದೇಶದ ಒಟ್ಟು ಉತ್ಪಾದನೆಯಲ್ಲಿ 6% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇನ್ನು 5ನೇ ಅತಿ ದೊಡ್ಡ ಸಿಮೆಂಟ್ ಕಂಪನಿ ದಾಲ್ಮಿಯಾ ಭಾರತ್ ಲಿಮಿಟೆಡ್. 1939ರಲ್ಲಿ ಸ್ಥಾಪಿತವಾದಂಥ ಈ ಕಂಪನಿ ದಕ್ಷಿಣ ಭಾರತದ ತಮಿಳುನಾಡಿನ ದಾಲ್ಮಿಯಾಪುರಂ, ಆಂಧ್ರ ಪ್ರದೇಶದ ಕಡಪದಲ್ಲಿ ತನ್ನ ಉತ್ಪಾದನಾ ಪ್ಲಾಂಟ್ಗಳನ್ನು ಸ್ಥಾಪಿತ ಮಾಡಿದೆ. ಇದು ವರ್ಷಕ್ಕೆ 26 ಮೆಟ್ರಿಕ್ ಟನ್ ಸಿಮೆಂಟನ್ನು ಉತ್ಪಾದನೆ ಮಾಡ್ತಿದೆ. ದೇಶದ ಒಟ್ಟಾರೆ ಉತ್ಪಾದನೆಯಲ್ಲಿ 5.5% ಇದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಈ ಕಂಪನಿಯ ಮತ್ತೊಂದು ವಿಶೇಷವಂದರೆ ಇದು ಕಚ್ಚಾ ತೈಲದ ಬಾವಿಗಳನ್ನು ಹಾಗೂ ರೈಲ್ವೆ ಸ್ಲೀಪರ್ಗಳಿಗೆ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇನ್ನು ದೇಶದ 6ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಕಂಪನಿ ಬಿರ್ಲಾ ಕಾರ್ಪೊರೇಷನ್ ಲಿಮಿಟೆಡ್.
1919ರಲ್ಲಿ ಮಾಧವ್ ಪ್ರಸಾದ್ ಬಿರ್ಲಾರವರಿಂದ ಸ್ಥಾಪಿತವಾದಂತಹ ಈ ಕಂಪನಿ ಸುಮಾರು 15ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನನ್ನು ಉತ್ಪಾದನೆ ಮಾಡ್ತಿದೆ. ದೇಶದ ಒಟ್ಟಾರೆ ಉತ್ಪಾದನೆಯಲ್ಲಿ 3.2% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. 7ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಸಂಸ್ಥೆ ಕಂಪನಿ ಇಂಡಿಯಾ ಸಿಮೆಂಟ್ ಲಿಮಿಟೆಡ್. 1946ರಲ್ಲಿ ಸ್ಥಾಪಿತವಾದಂತಹ ಈ ಸಂಸ್ಥೆ SNN ಶಂಕರ್ಲಿಂಗ್ ಅಯ್ಯರ್ ಮತ್ತು TS ನಾರಾಯಣಸ್ವಾಮಿ ಇವರಿಂದ ಸ್ಥಾಪಿತವಾದಂತಹ ಸಂಸ್ಥೆ ಇದಾಗಿದ್ದು ಸುಮಾರು 15 ಮೆಟ್ರಿಕ್ ಟನ್ ಸಿಮೆಂಟು ಒಂದು ವರ್ಷಕ್ಕೆ ಉತ್ಪಾದನೆ ಮಾಡ್ತಾ ಇದೆ. ಇನ್ನು 8ನೇ ಅತಿ ದೊಡ್ಡ ಸಿಮೆಂಟ್ ಕಂಪನಿ ರಾಮ್ಕೋ ಸಿಮೆಂಟ್ ಕಂಪನಿ ದಕ್ಷಿಣ ಭಾರತದ ಒಂದು ಹೆಸರಾಂತ ಕಂಪನಿಯಾಗಿದ್ದು ಚೆನ್ನೈನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದು ಸಹ 15 ಮೆಟ್ರಿಕ್ ಟನ್ ಸಿಮೆಂಟ್ ಉತ್ಪಾದನೆಯನ್ನು ಮಾಡ್ತಾ ಇದ್ದು 3% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇನ್ನು 9ನೇ ಅತಿ ದೊಡ್ಡ ಸಿಮೆಂಟ್ ಕಂಪನಿ ಓರಿಯೆಂಟ್ ಸಿಮೆಂಟ್ ಲಿಮಿಟೆಡ್. 1979ರಲ್ಲಿ ಹುಟ್ಟು ಹಾಕಿರ್ತಕ್ಕಂಥ ಸಂಸ್ಥೆ ಇದು ಓರಿಯೆಂಟ್ ಪೇಪರ್ ಮತ್ತು ಇಂಡಸ್ಟ್ರೀಸ್ನ ಒಂದು ಅಂಗಸಂಸ್ಥೆಯಾಗಿದ್ದು ಸುಮಾರು ವರ್ಷಕ್ಕೆ 8 ಮೆಟ್ರಿಕ್ ಟನ್ ಸಿಮೆಂಟನ್ನು ಉತ್ಪಾದನೆ ಮಾಡ್ತಿದೆ. ಇನ್ನು 10ನೇ ಅತಿ ದೊಡ್ಡ ಸಿಮೆಂಟ್ ಹೈಡೆಲ್ಬರ್ಗ್ ಸಿಮೆಂಟ್ ಇಂಡಿಯಾ ಲಿಮಿಟೆಡ್. ಇದು 5.4 ಮೆಟ್ರಿಕ್ ಟನ್ ಸಿಮೆಂಟ್ ಉತ್ಪಾದನೆ ಮಾಡ್ತಿದ್ದು 1.1% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಇದು 10ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ಕಂಪನಿಯಾಗಿದೆ. ಇದು ಅಲ್ಲದೆ JK ಸಿಮೆಂಟ್, JP ಸಿಮೆಂಟ್, ಇನ್ನು ಸಾಕಷ್ಟು ಸಿಮೆಂಟ್ ಕಂಪನಿಗಳು ದೇಶದಲ್ಲಿ ಇವೆ. ಇಂತಿಷ್ಟು ದೇಶದ ಟಾಪ್ 10 ಸಿಮೆಂಟ್ ಕಂಪನಿಗಳ ಲಿಸ್ಟ್. ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್.